ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ರಾಣಿ ಇರೋ ಬರೋ ಸಿಟ್ಟೆಲ್ಲ ನನ್ನ ಮೇಲೆ ತಿರ್ಸ್ಕೊಳ್ತೀಯ? ಇವತ್ತೇ ಕಣೆ ಇಂಟರ್ವ್ಯೂ ಇರೋದು. ಇಷ್ಟು ಡಲ್ ಆಗೋದ್ರೆ ರೀಚ್ ಆಗೋದು ನಾಳೆ ಆಗ್ಬಿಡುತ್ತೆ. ಪ್ಲೀಸ್ ನನ್ನ ಮುದ್ದು ಮರಿ, ನನ್ನ ಜಾಣ ಮರಿ ಅಲ್ವಾ, ಚೂರು ಸ್ಪೀಡಾಗಿ ಹೋಗ್ಬಿಡು ಊಟ. ಓಹೋ, ನನಗೆ ಕೆಲಸ ಸಿಕ್ಕಿದ್ಮೇಲೆ ನಿನ್ನನ್ನು ರಿಪ್ಲೇಸ್ ಮಾಡ್ಬಿಡ್ತೀನಿ ಅಂತ ಕೋಪನಾ? ನೋ ವೇಸ್, ಚಾನ್ಸೇ ಇಲ್ಲ. ನೀನೊಂಥರ ನನಗೆ ಫಸ್ಟ್ ಲವ್ ಇದ್ದಂಗೆ. ಲೈಫ್ ಲಾಂಗ್ ನಿನ್ನ ಜೊತೆಗೆ ಇರ್ತೀನಿ, ಆಯ್ತಾ? ಹೋಗ್ಲಿದ್ರು ಸ್ಟ್ರೈಕ್ ಮಾಡ್ತೀಯಾ, ಬೈದ್ರು ಸ್ಟ್ರೈಕ್ ಮಾಡ್ತೀಯಾ. ಅಲ್ಲ, ಹಿಂಗಾದ್ರೆ ಹೆಂಗೆ ಅಂತ ಈ ತಮಾಷೆನಾ? ಕೊನೆಗೂ ಕೈ ಕೊಟ್ಯಾ. ಸರಿ ಬಿಡು, ಯಾವುದಕ್ಕೂ ಮೊದಲು ಇಂಟರ್ವ್ಯೂ ಅಟೆಂಡ್ ಮಾಡಿ ಸಂಜೆ ನಿನ್ನನ್ನು ರೆಡಿ ಮಾಡಿಸ್ತೀನಿ, ಓಕೆನಾ? ನಿನ್ನನ್ನು ಯಾರಾದರೂ ಎತ್ಕೊಂಡು ಹೋಗ್ತಾರೆ ಅಂತ ಟೆನ್ಷನ್ ಆಗಬೇಡ. ನೀನೊಂಥರ ಮಾಸ್ಟರ್ ಪೀಸ್ ಇದ್ದಂಗೆ. ನಿನ್ನ ಮೇಲೆ ನಾನೇ 101 ರೂಪಾಯಿ ಎಕ್ಸ್ಟ್ರಾ ಸೇರಿಸ್ಕೊಡ್ತೀನಿ ಅಂದ್ರು ಯಾವ ನನ್ನ ಮಗನೂ ಟಚ್ ಮಾಡಲ್ಲ. ಬರ್ತೀನಿ ರಾಣಿ. ಸಾಯೋದಕ್ಕೆ ನಂತರ ಬೇಕು. ನೀನಾ ತುತ್ತರಿಕೆ ಅಪ್ಶಕನ? ನಿನ್ ಕಾರು ಅಂತ ಗೊತ್ತಾಗಿದ್ದಿದ್ರೆ ಬರ್ತಾನೆ ಇರ್ಲಿಲ್ಲ. ಸಾಯೋದಕ್ಕೆ 1000 ದಾರಿ ಇದೆ. ನನ್ನ ಕಾರ್ ಕೇಳನೆ ಬಿಟ್ಟು ಸಾಯೋ ಪ್ಲಾನ್ ಸಹ. ಹೋಗಿ ಬೇರೆ ಕಡೆ ಸಾಯಿ. ನಾನು ಯಾಕೆ ಸಾಯ್ಬೇಕು? ಇಂಟರ್ವ್ಯೂಗೆ ಹೋಗ್ತಿದ್ದೀನಿ. ಕೆಲಸ ಸಿಕ್ಕಿದ್ಮೇಲೆ ನಾವು ಟಾಪಲ್ಲಿ ಬರ್ತೀವಿ ಅಂತ ನಮ್ಮ ಫ್ಯಾನ್ಸ್ ಎಲ್ಲ ಕಾಯ್ತಿರ್ಬೇಕಾದ್ರೆ ಕ್ಯಾಪಲ್ಲಿ ತಲೆ ಎಲ್ಲ ಮಾತಾಡ್ತೀಯಾ? ಜಾಬ್ ನಿನಗೆ ಒಳ್ಳೆ ಜಾಬ್. ಮೊದಲಿನ ಅಟೆಂಪ್ಟ್ ವರ್ಕ್ ಆಗ್ತಿಲ್ಲ ಅಂತ ಈಗ ಹೊಸ ಬಕ್ರಾನ ಹುಡುಕಿ ಅವ್ನ ಕಂಪ್ನಿಗೆ ಸೇರ್ಕೊಂತಿದ್ಯಾ? ಆ ಕಂಪ್ನಿ MD ಯಾರು ಅಂತ ಹೇಳು, ನಾನೇ ಅವ್ರಿಗೆ ಮೇಲ್ ಮಾಡಿ ನೀನು ಗುಣಗಾನ ಮಾಡ್ತೀನಿ. ಕೆಲಸ ಕೈ ತಪ್ಪೋ ಹಾಗೆ ಮಾಡಿ ಚಕೋನಿ ನೀನೇ ಅಂತ ಡೌಟ್ ಇತ್ತು, ಅದು ಇವಾಗ ಕ್ಲಿಯರ್ ಆಯ್ತು. ದಮ್ ಇದ್ರೆ ಫೇಸ್ ಟು ಫೇಸ್ ಫೈಟ್ ಮಾಡ್ಬೇಕು, ಅದು ಬಿಟ್ಟು ಹೇಡಿಗಳ ತರ ಚೀಪ್ ಗಿಮಿಕ್ಸ್ ಮಾಡೋದಲ್ಲ. ಒಂದೇ ಒಂದು ವಿಸಲ್ ಹಾಕ್ತಾ ಅಂದ್ರೆ ಸುತ್ತ ಕೆಲಸ ಇಲ್ಲದೆ ಓಡಾಡ್ತಿರೋರೆಲ್ಲ ಸೇರ್ಕೊಂಡ್ಬಿಡ್ಬೇಕು. ಅದೇ ಇಲ್ವಾ ನಿನ್ನ ಅಸ್ತ್ರ? ಹೇಳಿ ಕೇಳಿ ಬಜಾರಿ ನೀನು. ಮ್ಯಾನಸ್ ಇಲ್ಲದೆ ಅಡ್ಡ ಬಂದು ಕಾರಿ ನಿಂತ್ಕೊಳ್ಳೋಳು ಇಷ್ಟೆಲ್ಲ ಡ್ರಾಮಾ ಮಾಡದೇ ಇರ್ತೀಯ. ಇದು ನನ್ ಕರ್ಮ ಕಣಯ್ಯ. ಒಂದೊಂದ್ಸಲ ಬ್ಲ್ಯಾಕ್ ಹೆಡ್ ಅಡ್ಡ ಸಿಕ್ಕಿದ್ರು ಕೆಲಸ ಆಗ್ಬಿಡುತ್ತೆ. ಆದ್ರೆ ನಿನ್ ಮುಖ ನೋಡಿದ್ರೆ ಮಾತ್ರ ಆಗೋ ಕೆಲ್ಸನೂ ಆಗಲ್ಲ. ಬೇಡ ಅಂದ್ರು ಅದ್ಯಾಕೆ ನೀನೇ ಸಿಕ್ಕಾಕೊಳ್ತೀಯೋ? ಕರ್ಮ ನಿಂದಲ್ಲ, ನಂದು. ಬೇಕು ಅಂತ ಕಾರ್ಗೆ ಅಡ್ಡ ಬರೋದಲ್ದೆ ನಂದೇ ತಪ್ಪಿರೋ ತರ ಮಾತಾಡ್ತಿದ್ಯಾ? ಅದನ್ನೇನಪ್ಪ ನಾನು ಹೇಳ್ತಿರೋದು. ಈ ಹಾಳಾದ ಕಾರು ನಿಂದೇ ಆಗ್ಬೇಕಿತ್ತ? ರೋಡಲ್ಲಿ ಡ್ರಾಮಾ ಮಾಡ್ಕೊಂಡು ಸಿಂಕ್ ಕ್ರಿಯೇಟ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋ ಪ್ಲಾನ್ಸ್ ಇದ್ರೆ ದಯವಿಟ್ಟು ಬಿಟ್ಬಿಡು. ನೀನು ಇವತ್ತೊಂದು ಬಿಡ್ಗಾಸು ಸಿಗಲ್ಲ. ಯಾವಳಿಗೆ ಬೇಕು ನಿನ್ ಕಾಸು? ನಂಗೆ ಆಲ್ರೆಡಿ ಲೇಟ್ ಆಗ್ತಿದೆ, ನಾನು ಬೇರೆ ಗಾಡಿ ನೋಡ್ಕೋತೀನಿ. ಎತ್ತಿತ್ತು ನಿನ್ ಕಾರ್ನ. ನಾನೇ ಅಡ್ಡ ನಿಲ್ಸಿರೋ ಒಂಥರ ಮಾತಾಡ್ತಿದ್ಯಲ್ಲ. ಅಲ್ಲ, ನಿಂಗೆ ಸ್ವಲ್ಪನಾದ್ರೂ ಸಂಕೋಚ, ನಾಚಿಕೆ, ಮರ್ಯಾದೆ ಅನ್ನೋದಿದ್ಯಾ? ನಿನ್ನ ಹತ್ರ ಜಗಳ ಆಡ್ಕೊಂಡು ನಿಂತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ನಿನ್ ದಾರಿ ನೀನ್ ನೋಡ್ಕೊಂಡು ಹೋಗ್ತಾ ಇರು. ಡ್ರೈವರ್, ಎಕ್ಸ್ಕ್ಯೂಸ್ ಮೀ.
ಏನ್ ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ತರ ಬೀಗ್ ಬೇಡ. ನಿನ್ ಕಾರ್ ಸದ್ಯದಲ್ಲೇ ಕೆಟ್ಟೋಗುತ್ತೆ, ನೋಡ್ತಾ ಇರು. ಇದು ನನ್ ಶಾಪ ನಿನ್ಗೆ. ಅಪ್ಪ ಬಜರಂಗಿ, ನನ್ ಕೋರಿಕೆನ ಈಡೇರ್ಸಪ್ಪ. ನನ್ನ ಕಾರ್ನೇ ನೀನ್ ಗುಜರಿ TVS ಅನ್ಕೊಂಡೆ ಕೆಟ್ಟ ಹೋಗೋದಿಕ್ಕೆ. ಇರಿಟೇಟಿಂಗ್ ವುಮನ್. ಡ್ರೈವರ್, ನಿನ್ ಕಾರ್ ಇಂಜಿನ್ ಓವರ್ ಹೀಟ್ ಆಗಿ ಒಗ್ಗರಣೆ ತರ ಸೀದೋಗ್ಲಿ. ನಿನ್ ಕಾರ್ ಟೈರ್ ಹೊಡೆದೋಗ್ಲಿ. ಯಾವ್ದಾದ್ರು ಡಕೋಟ ಟ್ರಾಕ್ಟರ್ ನಿನ್ ಗಾಡಿಗೆ ಬಂದ್ ಗುದ್ಲಿ. ಎಲ್ಲಿಗೆ? ಅಣ್ಣ, ವಿಷನ್ ಟೆಕ್ ಪಾರ್ಕ್ ಬರ್ತೀರಾ? ನೀವು ಯಾವ ಪಾರ್ಕ್ ಕರೆದ್ರು ಬರ್ತೀವಿ, ಅದೇ ತಾನೇ ನಮ್ಮ ಕೆಲಸ. ಇಲ್ಲಾಗಿಲ್ಲ ಅನ್ನೋ ಮಾತೇ ನಮ್ಮ ಹತ್ರ ಇಲ್ಲ. ಕಸ್ಟಮರ್ ಎಲ್ಲಿ ಕರೆದ್ರು ಬರಲ್ಲ ಅನ್ನೋ ಸೀನೇ ಇಲ್ಲ. ಹಬ್ಬ, ನಿಮ್ಮಂತವ್ರು ಇರೋದ್ರಿಂದಾನೆ ಮಳೆ ಬೆಳೆ ಆಗೋದು. ಸರಿ, ನಡೀರಿ. ಅಣ್ಣ, ವಿಷನ್ ಟೆಕ್ ಪಾರ್ಕ್ಗೆ ಅಂದಾಜು ಎಷ್ಟಾಗ್ಬೋದು? ಏನು ಒಂದು ಅಂದಾಜು 70 ರೂಪಾಯಿ ಆಗ್ಬೋದು. ಏನು 70 ರೂಪಾಯ? ನಾನು 70 ಅಂದ 700 ಅನ್ನ. ಏನಣ್ಣ ಇಷ್ಟು ಸಲೀಸಾಗಿ ಹೇಳ್ತೀಯ 70 ರೂಪಾಯಿ ಅಂತ? ನನ್ನ ಹತ್ರ ಬರೀ 40 ಇರೋದು. ಎಷ್ಟಾಗತ್ತೆ ಅಂತ ನೀನು ಫಸ್ಟೇ ಕೇಳ್ಕೊಂಡು ಹತ್ಬೇಕು, ಗೊತ್ತಾಯ್ತಾ? ನೀನ್ 70 ರೂಪಾಯಿ ಹೇಳ್ತೀಯ ಅಂತ ನನ್ಗೇನ್ ಕನ್ಸ ಬಿದ್ದಿತ್ತು? ಒಳ್ಳೆ ತಲೆನೋವಾಯ್ತಲ್ಲಮ್ಮ ನಿಂದು. ಒಳ್ಳೆ ಗಿರಾಕಿ ಸಿಕ್ತು ಬೆಳಿಗ್ಗೆ. ಯಾಕಣ್ಣ ನಿಲ್ಸ್ಬಿಟ್ರಿ? ಅಯ್ಯೋ, ಕಾಸಿಲ್ಲ ಅಂದ್ಮೇಲೆ ಇನ್ನೇನೈತೆ? ಯಾಕಣ್ಣ ಏನೇನೋ ಹೇಳಿ ಎದುರಿಸ್ತಾ ಇದ್ಯಾ? ನಂಗೆ ಇಂಟರ್ವ್ಯೂ ಇದೆ, ಈಗ ಆಲ್ರೆಡಿ ಲೇಟ್ ಆಗಿ ಹೋಗಿದೆ. ನೀನ್ ದೊಡ್ಡ ಮನ್ಸ್ ಮಾಡ್ಬಾರ್ದಾ? ಅಯ್ಯೋ, ಮನಸ್ಸು ದೊಡ್ಡದಾದ್ರೆ ಪ್ಯಾಕೇಜ್ ಚಿಕ್ಕದಾಗಿ ಹೋಗುತ್ತೆ. ಕಾಸಿಲ್ದೆ ಕಜಾಯ ಇಲ್ಲ. ಕಾಸಿಗೆ ತಕ್ಕ ಕಜ್ಜಾಯ ಅಂತಾರಲ್ಲ, 40 ರೂಪಾಯಿಗೆ ಎಷ್ಟು ದೂರ ಬರುತ್ತೋ ಅಷ್ಟೇ ದೂರ ಹೋಗು. ಹೆಂಗಿದ್ರು ಮೀಟರ್ ಇದೆ, ಲೆಕ್ಕಾಚಾರಕ್ಕೆ ಸಮಸ್ಯೆನೇ ಇರಲ್ಲ. ಅಯ್ಯೋ, ಇದು ಬೇರೆ. ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಂಚೂರು ದೂರ, ಅದು ಒಂಚೂರು ದೂರ ಅಂತ ರಗಳೆ ತೆಗಿಯಂಗಿಲ್ಲ. ಅಣ್ಣ, ಇವತ್ತಿನವರೆಗೂ ಈ ಅಮೂಲ್ಯ ಹೇಳಿದ ಮತ್ತೆ ತಪ್ಪೋಳೆ ಅಲ್ಲ. ನಂಬಿಕೆನೆ ಜೀವನ ಅಣ್ಣ. ನಡೀರಣ್ಣ. ಓಹೋ, ಅಯ್ಯ, ನಡೀರಣ್ಣ. ಆಯ್ತು. ಏನಾಯ್ತು ರೀ? ಮನೆದೇನೋ ಚೆಕ್ ಮಾಡ್ಕೊಂಡು ಹೊರಡ್ಬೇಕು ತಾನೆ. ಇಂಟರ್ವ್ಯೂ ಮಾಡೋದಕ್ಕೆ ಆಫೀಸಿಗೆ ಹೋಗ್ಬೇಕು, ಲೇಟ್ ಆಗ್ತಿದೆ. ಸರ್, ಎಲ್ಲ ಚೆಕ್ ಮಾಡಿದ್ದೆ ಸರ್, ಆದರೆ ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಓವರ್ ಆ್ಯಕ್ಟಿಂಗ್, ಇರೇಟ್ ಮುಖ ನೋಡಿದಾಗೆಲ್ಲ ಏನಾದರೂ ಒಂದು ಕೆಟ್ಟದಾಗೆ ಆಗುತ್ತೆ. ಮನೆಯಿಂದ ಕಾರ್ ತರಿಸ್ಕೊಂಡ್ರೆ ಲೇಟ್ ಆಗುತ್ತಲ್ಲ. ಸರ್, ಕ್ಯಾಬ್ ಬುಕ್ ಮಾಡಲಾ? ಟ್ರೈ ಮಾಡ್ತಿದ್ದೀನಿ ರೀ, ಸಿಗ್ತಿಲ್ಲ. ಕೈ ತೋರಿಸ್ತಲ್ಲಿ ನಿಲುವಾಹನ ಆಗೋಯ್ತಲ್ಲ. ಒಳಗ್ ನಾವಿದೀವಿ ಅನ್ನೋದು ಮರ್ತೋಯ್ತಾ ಹೆಂಗೆ? ಯಾವನು ಪ್ಯಾಸೆಂಜರ್ ಇರೋ ಆಟೋ ಕೈ ಮಾಡಿದ್ ಗುಬಾಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.